ಕೆ ಮಂಜು ಸರ್ ಕಂಡಂತೆ ದರ್ಶನ್ ಅವ್ರು ಹೇಗೆ ಒಂದು ಎರಡು ಮಾತಲ್ಲಿ ವಿವರಿಸೋದಾದ್ರೆ ಏನು ಹೇಳ್ತೀರಿ ಅಂತ? ದರ್ಶನ್ ಪ್ಯೂರ್ ಬಿಸ್ನೆಸ್ ಮ್ಯಾನು, ಗುಡ್ ಫ್ರೆಂಡು. ವ್ಯವಹಾರದಲ್ಲಿ ಕರೆಕ್ಟಾಗಿರ್ತಾರೆ, ದುಡ್ಡು ವಿಷಯದಲ್ಲಿ ಕರೆಕ್ಟಾಗಿ ಕಟ್ಟುನಿಟ್ಟಾಗಿರ್ತಾರೆ. ಇಲ್ಲಾಂದರೆ ದುಡ್ಡು ಬೇಡ ಅಂದರೆ ಬೇಡಣ, ವ್ಯವಹಾರ ಬೇಡ, ವಿಶ್ವಾಸ ಎದ್ದು ಬಿಡಲಿ ಅಂತಾರೆ. ಆ ವಿಷಯದಲ್ಲಿ ಗ್ರೇಟ್, ಆ ವಿಷಯದ ಅಷ್ಟೇ ವ್ಯಕ್ತಿ. ಆಮೇಲೆ ಏನಾರು ಆದರೆ ಆಗುತ್ತೆ ಅಂತಾರೆ, ಅಂದರೆ ಮಾಡಿದ್ರೆ ಮನಸಾರೆ ಮಾಡ್ತಾರೆ, ಇಲ್ಲಾಂದ್ರೆ ಬರಲ್ಲ ಅಂತ ಹೇಳ್ತಾರೆ. ತುಂಬ ಜನಕ್ಕೆ ಸಹಾಯ ಮಾಡಿದ್ರೆ ತುಂಬ ಜನಕ್ಕೆ ಮಾಡೋಕ್ಕೋಲ್ಲ, ಯಾಕೆಂದ್ರೆ ನಾನು ಅವ್ರಿಗೆ ಇಷ್ಟ ಆಗಿಲ್ಲ ಮಾಡಲ್ಲ, ಆ ಥರ ವ್ಯಕ್ತಿ ನಾನು ನೋಡಿದ್ದೀನಿ. ಅಂದರೆ ಅವ್ರು ಕರೆಕ್ಟಾಗಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಲಂಕೇಶ್ ಪತ್ರಿಕೆ ನಂತರ ದರ್ಶನ್ ಸರ್ ಜೊತೆ ಸಿನಿಮಾ ಮಾಡದೇ ಇರೋದಕ್ಕೆ ಕಾರಣ ಏನು, ಮತ್ತು ಅವತ್ತಿಗೆ ಅವ್ರಿಗೆ ಕೊಟ್ಟಂಥ ಸಂಭಾವನೆ ಎಷ್ಟು ಅನ್ನೋಂಥದ್ದು ಎಲ್ಲರೂ ಕ್ಯೂರಿಯಾಸಿಟಿ. ಈಗ ಹೋದ ವಾರ ಅಲ್ಲಿ ಯಾವುದೋ ಹೋಟ್ಲ್ ಬಿಲ್ ಕೊಟ್ಟಿದ್ದೆ ಮರ್ಸೋಗುತ್ತೆ, ಲಂಕೇಶ್ ಗ್ಯಾಪ್ನ ಇರ್ತದೆ, ಇರಲಿ. ಆಮೇಲೆ ಅವತ್ತಿಂದ ನಾವು ಒಂದು 4-5 ಲಕ್ಷ ಕೊಟ್ಟಿರ್ಬೋದೇನೋ, ನಮಗೆ ಒಂದು 3-4 ಲಕ್ಷ ಲಾಭ ಸಿಕ್ಕಿರ್ಬೋದು. ಆಮೇಲೆ ಕಾಲಕ್ಕೆ ತಕ್ಕಂತೆ ಅವರ ರೆಮಿಡೇಷನ್ ಇರ್ತದೆ. ವ್ಯಾಪಾರ ಆದರೆ ಕೊಡ್ತಾರೆ, ಕೇಳ್ತಾರೆ. ವ್ಯಾಪಾರ ಆಗದೆ ಇಲ್ಲಿ ಕೇಳ್ತಾರೆ, ಕೊಡಲ್ಲ. ಎಲ್ಲ ಕಲಾವಿದರು ಅಷ್ಟೇ. ಅದರಿಂದ ನಾವು ಯಾರನ್ನೂ ನೀವು ಡಿಮ್ಯಾಂಡ್ ಮಾಡ್ತಾರೆ ಅಂತಲ್ಲ. ಹಳೆ ಪ್ರೊಡ್ಯೂಸರ್ಗೆ ಯಾರೂ ತೊಂದರೆ ಕೊಡಲ್ಲ. ಹೊಸಬ್ರು ಬಂದಾಗ ಕೆಲವು ಕೇಳಿರ್ತಾರೆ, ಕೊಟ್ಟಿರ್ತಾರೆ. ಹೊಸಬ್ರು ಗೊತ್ತಿಲ್ಲ, ಕೊಡ್ತಾರೆ. ತಪ್ಪೇನು, ಅದಕ್ಕೆ ಅವರ ಹಣೆ ಬರ. ರೆಗ್ಯುಲರ್ ಅದಕ್ಕೆ ಸಿನಿಮಾ ಮಾಡೋಕ್ಕೆ ಕೇಳಬೇಕು. ಸಿನಿಮಾ ಇಂಡಸ್ಟ್ರಿ ಇದೆ, ಉದ್ಯಮ ಇದೆ, ಕೇಳಿಬಿಟ್ರೆ ಎಲ್ಲ ಅಸೋಸಿಯೇಟ್ ಹೇಳ್ತಾರೆ. ಕೇಳಿದ್ರೆ ಕೆಲವು ಬಂದವರು ಸಿನಿಮಾ ಮಾಡೋಕ್ಕೆ ಬರಲ್ಲ, ಅವ್ರು ಕೊಟ್ಟಾಗ ಏನಾಗುತ್ತೆ ಅಂಥವ್ರಿಗೆ ತೊಗೊಂಡಿರ್ತಾರೆ. ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ದರ್ಶನ್ ಸರ್ ಜೊತೆ ಯಾವಾಗ ಸಿನಿಮಾ ಸರ್? ಸಿನಿಮಾ ಅವ್ರು ರೇಟ್ ಕೊಟ್ಟರೆ ಅವ್ರಿಗೆ ಫಸ್ಟ್ ಪಾಪ ಆಚೆ ಬರಲಿ, ಸಿನಿಮಾ ಆಮೇಲೆ ಮಾಡೋಣ, ಅವ್ರು ಆಚೆ ಬರಲಿ, ಆ ಆರೋಪ ಮುಕ್ತರಾಗಿ ಬರಲಿ, ಬಂದು ಈ ಕುಟುಂಬಕ್ಕೆ ಒಳ್ಳೇದು ಮಾಡಲಿ, ಎಲ್ಲರಿಗೂ ಒಳ್ಳೇದು ಮಾಡಲಿ, ಆಮೇಲೆ ನಾವು ಸಿನಿಮಾ ಬಗ್ಗೆ ಯೋಚನೆ ಮಾಡೋಣ. ನಾವು ಕಮರ್ಷಿಯಲ್ ಆಗಿ ಯೋಚನೆ ಮಾಡೋದು. ಫಸ್ಟ್ ಅವರು ಒಳ್ಳೇದಾಗಲಿ ಅಂತ ದೇವರ ಪ್ರಾರ್ಥನೆ ಮಾಡೋಣ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.